ಪ್ರಮೀಳಾ ಅಪ್ಪ ಎಲ್ಲ ವಾಲ್ ತಕೋಯ್ತು ಕಣ್ರಿ. ಯಾಕೆ? ಏನಿಲ್ಲ ಕೇಳ್ದೆ. ಊಟ ಮಾಡ್ದ? ಹ್ಞೂ ಮಾಡ್ದೆ. ಮಗ ಇಲ್ಲ? ಮಲಗದೆ. ಸರಿ ಸರಿ ಆಯ್ತು. ಹೊಲ್ ತಕ ಕೊಟ್ಬತ್ತೀನಿ ನೀರು. ನೀವೆಲ್ಲೋಗಿದ್ರಿ? ನಾನು ಒಂದು ಆಡು ತಕ ಬರೋದಂತ ರಾಮಳ್ಳಿಗೆ ಹೋಗಿದ್ದೆ. ಯಾರಿಗೋ ಒಂದು ಅಡ್ಗೆ ಹೇಳಿದೆ, ಅದಕ್ಕೆ ಹೋಗ್ಬಿಟ್ಟು ಬರೋದನ್ಕ ಹೋಗಿದೆ. ಸರಿ ಆಯ್ತು. ಊಟನಾರು ಮಾಡಿವ್ರಿ? ಇಲ್ಲೆಲ್ಲ ಬೇಡಕಂತ ಬಿಡು, ಹೋಟ್ಲಾಗ ಊಟ ಮಾಡ್ಕೊ ಬಂದೆ. ಮನೇಲಿ ಅಡುಗೆ ಮಾಡಿತ್ತಿಲ್ವಾ? ಹೋಟ್ಲಲ್ಲಿ ಬೇರೆ ಮಾಡ್ಬೇಕಾಗಿತ್ತ ನೀವು? ಇಲ್ಲ, ನಾನು ಬೇರೆ ಏನೋ ಒಂದು ಇದಕ್ಕೆ ಸಿಟಿಗೆ ಹೋಗಿ ಬರ್ಬೇಕಾಗಿತ್ತಾ. ಸಿಟಿಗೆ ಹೋಗ್ತೀನಿ ಅನ್ಕೊಂಡು ಅಲ್ಲಿ ಹೋಟ್ಲಾಗ ಉಣ್ಕೊಬಿಟ್ಟೆ. ಅದಾದ್ಮೇಲೆ ಅತ್ತಾಗೆ ನಾಳೆ ಕೋರಾಯ್ತು ಬಂದೆ. ಸರಿ ಕಣ್ರಿ ಆಯ್ತು. ಮಾವ ಇಲ್ಲ ಹೊಲ್ ತಕ ಹೋಗದೆ. ಅವ್ವ ಎಲ್ಲಾಯ್ತು? ಅವ್ವ ಇಲ್ಲ ಅತ್ತಾಗೆ ಹೋಯ್ತು, ಇಲ್ಲ ಹೊಲ್ಗೆಲ್ ತಕ ಹೋಯ್ತು ಕಡೆ ಏನೋ ಗೊತ್ತಿಲ್ಲ. ಸರಿ ಊಟ ಮಾಡ್ದ? ಹ್ಞೂ ಮಾಡ್ದೆ. ಆಯ್ತು ಬರ್ತೀನಿ ನೀರು. ಸರಿ ಆಯ್ತು. ಅಪ್ಪ ಅಯ್ಯ ಬಾ ಪಾಪ ಕಿತ್ಕೊಂಡ್ರೆ ಕಳೆ ಅಲ್ಲಿ ಎಲ್ಲಿ ಕಳೆ ಇದ್ದದು? ಸುಮ್ಮನಿಲ್ಲ, ಒಂದೊಂಚೂರು ಅದೇ ಹಂಗೆ ಒಂದಕ್ಕೊಂದು ಬೆಳಕತ್ತದೆ, ಕಿತ್ತಾಕ್ಬಿಡ್ತೀನಿ, ಚೆನ್ನಾಗಿ ಕಾಣಿಕಿಲ್ಲ. ಬಾಪ ಬಾಪ ಒಬ್ಬನ ಕಿತ್ತಾಗ್ತದಂತೆ. ನಾನು ಒತ್ತಡನ ಹೇಳಿನಿ ಬಂದ್ಬಿಡು ಹೊಲ್ತಕ್ಕೆ, ಒಂಚೂರು ಸತ್ತೆ ಒಂದೊಂದೊಂದು ಕಾಣ್ತದೆ ಕಣ್ಣಿಗೆ, ಕಣ್ಣದಲ್ಲಿ ಕಿತ್ಕಲ್ವ ಅಂತ. ಬರ್ತೀನಿ ಬರ್ದಾನೆ ಕುಂತವಳು ನೋಡು, ಬರ್ದಾನೆ ಯಾರ ಜೊತೆನೋ ಮಾತು ಕಂಬರ್ಕೊಂಡವಳೆ. ಲಿಗ ಇರ್ತದೆ ಅವಳಿಗೆ, ಬದುಕು ಬಾಳಾಟದ ಮೇಲೆ ಮಾತು ಮೇಲೆ ಲಿಗ ಜಾಸ್ತಿ. ಅಲ್ಲಿ ಇತ್ತಿಲ್ಲ ಮನೆ ತಾವು ಇವಳ ಪ್ರಮಿಳನ್ ಕೇಳ್ದೆ, ಹೋಯ್ಲ ಅಂತವ ಎಲ್ಲೋ ಹೋಯ್ತು ಹೊಲ್ತಕ್ಕೆ ಹೋಗಿರ್ಬೋದು ಅಂತಿದ್ಲಪ್ಪ. ಎಲ್ಲೋ ಕುಂತ್ಬಿಟ್ಟು ಹೇಳ್ಕೊಂಬಿಡು ಮಾತ್ಗೆ, ಕುತ್ಕೊಂಡ್ ಬರಲಿ, ಎಷ್ಟೊತ್ತು ಬಂದ್ರೆ ಬರಲಿ. ಏನಾಯ್ತಪ್ಪ ಹೋಗಿದ್ ಕೆಲಸ? ಅದೇ ಹೋಗಿದೆ ಕಣಪ್ಪ, ನೋಡ್ದೆ ಆಡ ಸುಮಾರಾಗ ಅದೇ. ಅವನು ಯಾಕೋ ದುಡ್ಡು ಭಾಳ ಜಾಸ್ತಿ ಹೇಳ್ತಾವನೆ ಕಣಪ್ಪ. ಅದಕ್ಕೆ ನೋಡೋದ ಇನ್ನೊಂದು ದಿವಸ. ಆಮೇಲೆ ಒಯ್ದಾಯ್ತು ಮಗ, ಒಯ್ತಿತ್ತಿಲ್ಲ. ಬುಡಪ್ಪ ನಿನ್ನ ಕುಟಿ ಏನು ಮಾತೋರ್ಬಿಟ್ಟು ನನಗೇನು ಕೇಳನೇ ಇಲ್ಲ ಜಾಸ್ತಿ. ಬಂದೆ ಅದೆಲ್ಲ ಮಗಳೂರು ಕೊಟ್ಟೋಗಿದ್ದದಂತೆ. ನಮ್ಮ ಅಕ್ಕವ್ರ ಊರಿಗೆ ಹೋಗೋದೇ ಕಣ ನಮ್ಮ ಅಪ್ಪ ಅಂತೂ. ಬುಡು ನಿನ್ನ ಕುಟಿ ಏನು ಮಾತು ಬಿಡಪ್ಪ, ನಾನು ಮಾತಾಡ್ಕೊತೀನಿ ಏನು ಕುಟಿ ಅನ್ಕೊಂಡು ಹಂಗೆ ಬಂದೆ ಕಣಪ್ಪ. ಹೋಗಿದಾ ನಿಮ್ಮ ಅವರ ಊರಿಗೆ? ಹ್ಞೂ ಹೋಗಿದೆ. ಮತ್ತೆ ದೇವಿ ಎಲ್ಲ ಚೆನ್ನಾಗಿದ್ದಾರಾ? ಏನಂದ್ರು? ದೇವಿ ತಿತ್ತಿಲ್ಲ ಕಣಪ್ಪ, ಕೆಲ್ಸಕ್ಕೆ ಹೋದಾಳಂತೆ, ಕೂಲಿ ಕೆಲಸಕ್ಕೆ. ಅಯ್ಯೋ, ಕಟ್ಕೊಂಡವರು ಸರಿಯಾಗಿಲ್ಲ ಅಂದಾಗ ನೋಡು. ಮಾಡುವಾಗ ಹಿಂದೆ ಮುಂದೆ ಕೇಳ್ದೇ ಮಾಡಿಬಿಟ್ರು. ಏನು ಹೇಳ್ತಾನಂತ ಇವತ್ತು ಅವೆಣ್ಣು ಅನ್ಬೇಕಾಗದೆ. ಕೂಲಿ ಹೋಗಿದ್ದಂತ. ಅಯ್ಯೋ ಕರ್ಮವ, ಅವೆಣ್ಣು ಏನು ಕರ್ಮ ಮಾಡಿ ತಗೊಂಡೆ ತಗೋ ಹೋಗತ್ತೆ. ನನಗೆ ಹೊಟ್ಟೆ ಉರ್ಗೈದು ಹೋಗಪ್ಪ ತಾಗೆ ಕೆಲ್ಸಕ್ಕೆ ಹೋದಳಂತೆ. ಅದಕ್ಕೆ ಏನು ಮಾವ ಬೇಜಾರು ಮಾಡ್ಕೊತಿತ್ತು. ಅಷ್ಟು ಚೆನ್ನಾಗಿ ಸಾಕಿ ಸಲ್ವಿ ಕೊಟ್ಬಿಟ್ಟು ಬಿಡಿದವ್ನು ಸರಿ ಇಲ್ದೋದಕ್ಕೆ ಇವತ್ತು ನನ್ನ ಮಗಳು ಬಳಿಂಗೆ ಆಯ್ತಾರೆ ಅಂದ್ಕೊಂಡು ಏನು ಮಾವ ಹೊಸಿ ಬೇಜಾರು ಮಾಡ್ಕೊತಿತ್ತಿಲ್ಲ ಕಣಪ್ಪ. ನನಗೆ ಹೊಟ್ಟೆ ಒಂಥರ ಹೊಟ್ಟೆ ಉರ್ದೋಯ್ತು. ಇನ್ನೇನಪ್ಪ, ಎಣ್ಣೆ ತೋರ್ ಕಷ್ಟ ಹಂಗೆ ತಾನೆ. ಗಿಳಿ ಸಾಕಿ ಗಿಡಗನ್ ಕೊಟ್ಟಂಗೆ ಕೋಳಿ ಮರಿಯ ಹದ್ದಾರ್ಸ್ಕೊ ಹೋಯ್ತಾರಲ್ಲ ಹಂಗೆ ಅಂತ ನನ್ನ ಮಕ್ಕಳು. ಯಾಕೆ ಬೇಕು? ಕಂಡರ ಮನೆ ಹೆಣ್ಮಕ್ಳ ತಂದು ಅಚ್ಚುಕಟ್ಟಾಗಿ ಬಾಳಾಟ ಮಾಡಿಕಾಗ್ದೋದ್ಮೇಲೆ ಯಾಕಪ್ಪ ಆಗಬೇಕು? ಅವ್ರಿಗೆ ಯಾಕೆ ಮದುವೆ ಮಕ್ಕಳು ಮರಿ ಇಡ್ತಿ? ಅಯ್ಯೋ ಅಂತ ನನ್ನ ಮಕ್ಕಳನ್ನ ಹುಡುಗ ತಡಿಕಂದು ಹೋಗೋ ಪಾತ್ ಪೂಜೆ ಮಾಡ್ಬೇಕು ಅವ್ರಿಗೆ. ಥೂ, ನನಗೆ ಒಂಥರ ಬೇಜಾರಾದಂಗೆ ಆಯಿತು. ಅಪ್ಪ ಹೊಸ ಅದೆಲ್ಲ ಕೊಟ್ಬಿಡೋದ ಬಿಡು, ಅವ್ಳಿಗೆ ಕೆಲ್ಸಕ್ಕೆ ಹೋಗೋದು ಬೇಡ, ಏನು ಬೇಡ. ಬೇಕಾದ್ರೆ ಹೊಲ್ ತಗೊಂಚೂರು ಎಳ್ದಾಕೊಂಡು ಹೆಂಗೋ ಅವ್ರು ತಾವು ಕುರ್ಗಳವಲ್ಲ, ಕುರ್ಗಳು ಒಂದೆರಡು ಆಡು ಅವೆ. ಅದ್ರ ಜೊತೆಗೆ ಹೊಸ ಆಗ್ಬಿಟ್ರೆ ಮೇಯ್ಸ್ಕೊಂಡು ಗೀಸ್ಕೊಂಡು ಹೆಂಗೋ ಗಬ್ಬಾಗದೆ, ಇನ್ನೊಂದು ತಿಂಗಳಿಗೆ ಕರು ಹಾಕತ್ತದೆ. ಹೆಂಗೋ ತಗ ಆರ್ಗಿರ್ ಕರ್ಕೊಂಡು ಕಾಲ ಕಳೀಲಿ, ಅವಳು ಕೆಲ್ಸಕ್ಕೆ ಹೋಗೋದು ಬೇಡ. ನಾನು ಅದನ್ನೇ ತೀರ್ಮಾನ ಮಾಡ್ಕೊ ಬಂದೆ ಮನ್ಸಲ್ಲಿ. ನೋಡತ್ತ ಅವ್ರಿಗೆ ಹೇಳಿಲ್ಲ ಮಾವನಿಗೆ, ನಾನು ಅಪ್ಪನ ಕೇಳ್ಬಿಟ್ಟು ಹೇಳೋದು ಅನ್ಕೊಂಡು ಸುಮ್ಮನೆ ಅದೇ. ಗಬ್ಬಾಗದ್ರ ಸಹ ಕೊಟ್ಬಿಡೋದ ಬಿಡಪ್ಪ. ಅತ್ತಾಗೆ ಅತ್ತೆಗಿತ್ತೇನು ಅತ್ತೆ ಮನೇಲಿ ಹುಟ್ಟಿಲ್ವಪ್ಪ ಪಪ್ಪ ಅತ್ತಾಗೆ. ನೀನು ಹೇಳಿದ್ರೆ ಸರಿ ಕಣ್ಮಗ. ಈಗ ನಾವೇನು ಕೊಡ್ತೀವಿ, ನಿನ್ನ ಹೆಡ್ತಿ ಸುಮ್ಮನೆ ಬೇಕಲ್ಲ. ನಿನ್ನ ಸಂಸಾರ ಮಾಡ್ಕೊಂಡು ಆಮೇಲೆ ಅವಳು ಏನಾದ್ರು ತಪ್ಪಿಲ್ಕಂದ್ರೆ ಏನು ಮಾಡೋದಪ್ಪ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿನ್ನ ಮನಸ್ಸಲ್ಲಿ ಅದೇ ಬತ್ತು ನೋಡು. ಈಗ ನಾವೇನು ಕೊಟ್ಬಿಡ್ತೀವಿ. ಈಗ ನಿನ್ನ ಹೆಡ್ತಿ ಏನಾದ್ರು ತಪ್ಪಿಲ್ಕೊಂಡು ಏನಾರು ಇದು ಮಾಡ್ಕೊಂಡ್ರೆ ಏನಪ್ಪ ಮಾಡಿ? ಹೆಂಗೋ ನಿಮ್ಮದಿಲ್ಲಿರೋ ಸಂಸಾರವ ನಾವೇ ಕೈಯಾರು ಹಾಳು ಮಾಡ್ಕೊಂಡಂಗೆ ಆಗ್ತದೆ. ಅದು ಯಾಕಬೇಕು? ಸುಮ್ಮನಿಲ್ಲ ಮಗತ್ತೆ ಬೇಡ. ಅಪ್ಪ ಅವಳು ಗೊತ್ತಾದಾಗ ನೋಡ್ಕೊಳ್ಳೋದು ಬಿಡಪ್ಪ. ಅವಳಿಗೆ ಹೆಂಗೆ ಗೊತ್ತಾಗ್ತಿತ್ತು? ಅದಕ್ಕೆಯಪ್ಪ ನಾನು ಗಬ್ಬಾಗಿರೋ ಸವ ಮಾರ್ಬಿಡೋದ ಅಂತ ಅಂತೀನಿ. ಮನೇಲಿ ಮಾತಾಡ್ಕೊಳ್ಳೋದು ನಾನಿನ್ವೇ ಮಾರಿವಿ ಅಂದ್ಬಿಟ್ಟು ತಗೊಂಡೋಗಿ ಹೊಡೆದ್ಬಿಟ್ಟು ಬಂದ್ಬಿಡ್ತೀನಿ. ಇನ್ನೇನು ದುಡ್ಡು ಏನು ಮಾಡಿದ್ರಿ, ಅದೇನು ಮಾಡಿದ್ರಿ, ಇದೇನು ಮಾಡಿದ್ರಿ ಅಂತ ಕೇಳಕ್ಕೆ ಬರ್ತಿದ್ಲ ಅವಳು. ನನ್ನ ಮಾರ್ಬಿಟ್ಟಿವಿ ಅಂತ ಅನ್ನೋದು ಯಾಕೆ ಗೊತ್ತಾದದು? ಅದು ಹೆಂಗೆ ಯಾರು ಹೇಳಕ್ಕೆ ಹೋದರು? ಇಲ್ಲ ಹಂಗಾಯ್ಕಿಲ್ಲ. ನಿನಗೆ ತಿಳುವಳಿಕೆ ಕಮ್ಮಿ, ಅದು ಸರಿಬರಿಕ್ಲ ಕಣಪ್ಪ. ನಾಳೆ ದಿನಕ್ಕೆ ಎತ್ತಿನಾರ ಗಾಳಿ ಬೀಸಂಗೆ ಸುದ್ದಿ ಬಂದ್ಬಿಡ್ತು ಅನ್ಕೋ, ವಿಷಯ ಗೊತ್ತಾಗ್ಬಿಡ್ತು. ಆಗ ಭಾರಿ ತಪ್ಪಾಗ್ಬಿಡ್ತದೆ. ಕೊಡೋದಿದ್ರೆ ಅವಳು ಗೊತ್ತಿದ್ದಂಗೆ ಕೊಡಬೇಕು. ನಿಮ್ಮ ಅತ್ತೆ ಹೆಸರು ಹೇಳ್ಬಿಟ್ಟು ನಿಮ್ಮ ಅತ್ತೆಗೆ ನಮಗೆ ಕೊಡಬೇಕು. ಅಷ್ಟು ಬಿಟ್ಟು ಕದ್ದಂಗೆ ಕಾಣ್ದಂಗೆ ಅವರ ಭಾರಿ ಕಷ್ಟ ಕಣಪ್ಪ. ಮಾರೋದೇ ಬೇರೆ. ಈಗ ಮಾರ್ಬೋದು, ತರ್ಬೋದು, ಅವ್ಳು ಕೇಳ್ದೇ ಇರ್ಬೋದು. ಆದರೆ ಈ ವಿಚಾರದಲ್ಲಿ ಒಂಚೂರು ಮನೇಲಿ ನಾವು ಕುತ್ಕೊಂಡಾಗಾರು ಮಾತಾಡ್ಬಿಟ್ರೆ ಆಯಿತು ಮುಗೀತು, ಹಿಂಗೆ ಕೊಟ್ಬಿಡುವ ಅನ್ಕೊಂಡು ಅಲ್ಲಿಗೆ ಸರಿ ಆಗ್ತದೆ. ಅದು ಬಿಟ್ಟು ಮಾತಾವೆ ಅಂದ್ಬಿಟ್ಟು ಕಾಣ್ದಂಗೆ ಕದ್ದಂಗೆ ಇವೆಲ್ಲ ಯಾವಾರ ಬೇಡ ಕಣಪ್ಪ. ನಾಳೆ ದಿನಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಲೇಟ್ ಆಡಬೇಡ. ಸಂಸಾರ ಬೆಳೆ ಗಾಜಿದ್ದಂಗೆ ಕೆಳಗೆ ಬಿಟ್ಟು ಹೊಡೆದೈತದೆ. ಭಾರಿ ಹುಷಾರಾಗಿ ನೋಡ್ಕೋಬೇಕನಪ್ಪ. ಅಪ್ಪ ನಾನು ಸುಮ್ಮನೆ ಇರ್ತೀನಿ ಕಾಣ್ದವ್ದು ನನಗೆ. ನೀನು ಅತ್ತೆ ಸೇರಿಬಿಟ್ಟು ಮದುವೆ ತಾಯಿ ನಾನು ಅತ್ತೆಗೆ ಏನು ಕೊಟ್ಟಿಲ್ಲ.
ಆತಗೆ ಮಗ ಸಹ ಹೊಡೆದ್ಬಿಡ್ಲಾಗ ಹಬ್ಬ ಆಗತ್ತಲ್ಲ ಅಂತ ಹೇಳು ನೀನು ಮನೇಲಿ ಕೂತ್ಕೊಂಡು. ಅವಳು ಇರ್ತಾಳಲ್ಲ, ಅವನು ಇರಲಿ ಅವಳು ಇರಲಿ, ನಾವು 4 ಜನ ಇದ್ದಾಗ ವಿಷಯ ಎತ್ತುಬಿಟ್ಟು ತಗೊಂಡೋಗಿ ಕೊಟ್ಬಿಡು. ಹಂಗೆ ನೀವು ಹೋಗಿ ಹೊಡೆದ್ಬಿಟ್ಟಲ್ಲ ಅಂತವ, ನಾನು ಹೋಗಿ ಹೊಡೆದ್ಬಿಡ್ತೀನಿ, ಸರಿ ಅಲ್ವಾ? ಯಾಕಾಗ ನೀನು ಹೇಳಂಗೆ ಇವತ್ತೇನೋ ಕಾರಣ ಕೊಟ್ಬಿಡ್ತೀವಿ, ನಾಳೆ ದಿವಸ ಗೊತ್ತಾದಾಗ ಕದ್ದು ಮುಚ್ಚಿ ಕೊಟ್ಟರು ಅಂತ ಅದು ಯಾಕಬೇಕು? ನೀನು ಹೇಳ್ತಿರೋದು ನ್ಯಾಯವಾಗಿ ಅದೇ, ಹಿಂಗೆ ಮಾಡೋಕ್ಕಾಗ್ತದೆ ಬಿಡು. ನಾನು ಅದಕ್ಕೆ ಕಣಪ್ಪ ಹಂಗೆ ದೂರ ಕೆಟ್ಟ ಮಾಡಿದೆ, ಎಲ್ಲ ಆಡೋದಲ್ಲ. ಸುಮ್ಮನಿರು ಆಯಿತು, ನೋಡುವ ಮಾತಾಡ್ಬಿಟ್ಟೊತ್ತಿಗೆ ನಿಮ್ಮ ಮತ್ತೆ ಹೆಸರು ಹೇಳ್ಬಿಟ್ಟು ಹೊಡೆಯೋಕ್ಕಾಯ್ತದೆ. ಹೆಂಗಸ್ರ ವಿಚಾರ ನಿನ್ಗೆ ಗೊತ್ತಿಲ್ಲ. ಆಮೇಲೆ ನಿಮ್ಮವ್ವ ಕಮ್ಮಿ ಅಲ್ಲ, ಅವತ್ತು ಹೋದ ಸರಿನೇ ಅಕ್ಕಿ ತಗೊಂಡು ಕೊಟ್ಟದಕ್ಕೆ ನಿಮ್ಮವ್ವ ಮಕ್ಕ ಒಂದು ಸ್ವಲ್ಪ ಎಳಿ ಬಿಡ್ಕೊಂಡಿದ್ದು ಕಣಪ್ಪ. ಎಲ್ಲ ಹಿಂಗೆ ತಿಳ್ಕೊಬಿಟ್ಟೆ ನೀನು. ಹೆಂಗಸರು ಮನೇಲಿ ಇಂಥವ್ರನ್ನ ಸೌರ್ ಸಿಕ್ಕಿಲ್ಲ. ಏನು ಮಾಡಿ ಈಗ ಕಷ್ಟ ಅಂತ ನಾವು ಮರುಗ್ಬೋದು, ಈಗ ಅವರು ತಿಳ್ಕೊಬೇಕಲ್ವಾ? ಅಯ್ಯೋ ಓಲಿ ಬಿಡೋತ್ತಗೆ ಕಷ್ಟ ಅಂತಾರಲ್ಲ ಅಂತ ಅಂದ್ರೆ ಸರಿ, ಅದ್ಯಾಕೆ ಹಿಂಗ್ಯಾಕೆ ಹಂಗ್ಯಾಕೆ ಅಂದ್ರೆ ಏನು ಮಾಡೋದು? ಅವಾಗ ನಾನು ನೀವೇ ಕಣ್ಣು ಬಾಯಿ ಬಿಡ್ಬೇಕಾಗ್ತದೆ. ಆಗ ಗಳಿಗಳಿಗೆ ಸಡ್ಕೊಂಡು ಮಾತಾ ನಿಮ್ಮ ಅವ್ವನ ಬಾಯಿ ಗೊತ್ತಲ್ಲ ನಿನಗೆ, ಹಂಗಾಗಕ್ಕೆ ಹಿಂಗೆ ಮಾಡಿದೆ ಹಂಗಾಗಕ್ಕೆ ಹಿಂಗೆ ಮಾಡಿದೆ ಅನ್ಕೊಂಡು ತಗೊಂಡು ಕೂತ್ಕೊತಾಳೆ. ನೋಡೋ ಬಿಡು ಮಾತಾಡುವ. ಕಣ ಬಿಡಪ್ಪ, ಮಾತಾಡ್ಬಿಟ್ಟು ಅವ್ನ ಮುಂಗಡ್ಲಿ ಅವ್ವ ಅವಳು ಇರಲಿ ಕೊಟ್ಬಿಡ್ತೀನಿ. ಆಗಲಿಂದ ಏನು ಮಾಡಿಲ್ಲ ನಾವು ಅವ್ರಿಗೆ. ಮದುವೆಗೂ ತಾನೇ ಅವಳನ್ನ ಮದುವೆ ಮಾಡ್ಕೊಂಡಿಲ್ಲ ದೇವಿ, ನನಗೆ ಅಂದ್ಬಿಟ್ಟು ಮದುವೆಗೂ ಹೋಗಿಲ್ಲ, ಒಂದು ಮೂವಿನೂ ಹಾಕಿಲ್ಲ. ಈಗ ಹೆಂಗಾರ ಆಗಲಿ ಒಂದು ಹೊಸ ಕೊಟ್ಬಿಡೋದ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂತೀವಿ ಅಂತ ನೀನು ಹೇಳು. ನಾನು ಕೊಡು ಗಿಡು ಅಂತ ಹೇಳಕ್ಕಿಲ್ಲ, ನಾನು ಸುಮ್ಮನೆ ಇರ್ತೀನಿ. ನಾನು ಕಾಣ್ದದು ನನಗೆ ನೀನು ಅನ್ಕೂಟೆ ಹೊಡೆದ್ಬಿಟ್ಬಲ್ಲ ತಗೊಂಡೋಗಿ ಅಂತ ಅನ್ನಪ್ಪ, ಸರಿಯಪ್ಪ? ಯಾಕೆಂದರೆ ಕದ್ದು ಮುಚ್ಚಿ ಅವರ ಸರಿನೇ ಇಲ್ಲ, ನೀನು ಹೇಳೋಂಗೆ ನೀನು ಹೇಳ್ತಿರೋದು ಸರಿನೇ. ಅದು ಯಾಕೆ ಬೇಕು? ನಾಳೆ ದಿವಸಕ್ಕೂ ತೊಂದರೆ ಆಗೋದು ಬೇಡ. ಅವ್ರ ಮುಂಗಡಲೆ ಮಾತಾಡ್ಬಿಟ್ಟೆ ತಗೊಂಡೋಗಿ ಒಂದು ಹೊಸ ಕೊಟ್ಬಿಡ್ರಪ್ಪ, ಅದೊಂಥರ ನೆಮ್ಮದಿ. ನನಗೆ ಭಾಳ ಬೇಜಾರಾಗೋಯ್ತು ಕಣಪ್ಪ. ದೇವಿ ಕೆಲಸಕ್ಕೆ ಹೋಯ್ತಾಳೆ ಅಂತ ಗೊತ್ತಾದ್ಮೇಲೆ ಒಂಥರ ಮನ್ಸಿಗೆ ಭಾಳ ನೋವಾಯಿತು. ನಮ್ಮ ಮನೆಗೆ ಮದುವೆ ಆಗಿದ್ರೆ ರಾಣಿ ಹಂಗಿರ್ಬೋದಾಗಿತ್ತು ಅವಳು. ಸುಮ್ಮನೆ ಅವರು ದೂರದ ಬೆಟ್ಟ ನುಣಿಗೆ ನನಗೆ ಕೈ ಸಿಗ್ದೋದನ್ನೆಲ್ಲ ಆಸೆ ಮಾಡ್ಕೊಂಡು ಅವನ್ನ ಏನೋ ನೋಡೋಕೆ ಚೆನ್ನಾಗೋ ನೆನ್ಕೊಂಡು ಮದುವೆ ಮಾಡಿಬಿಟ್ರು. ಇವತ್ತು ಬೆಣ್ಣು ಅನ್ವಾಸ ಸುತ್ತ ಕುಂತದೆ, ಏನು ಮಾಡೋದು? ಅಯ್ಯೋ ನಾನು ನೀನು ಏನಪ್ಪ ಮಾಡೋದು? ಅವರ ಹಣೆಯಲ್ಲಿ ಏನೇನು ಬರ್ತಿತ್ತೋ ಅದಂಗೆ ಆಗಲೇಬೇಕು. ಆ ಮನೇಲಿ ಹನ್ನೆರಡು ಋಣ ಅವಳಿಗೆ ಎಷ್ಟು ದಿನ ಅಂತ ಇದ್ದದೋ ಇಲ್ವೋ ಯಾರಿಗೆ ಗೊತ್ತು? ಹಾಂ, ಏನು ಮಾಡಿಕೆ ಹಾಕೊಂಬಿಡು. ಅವ್ರ ಹಣೆಯಲ್ಲಿ ಬರ್ದದನ್ನ ಅವ್ರು ಅನುಭವಿಸ್ಬೇಕು. ನಾನು ನೀನು ತಪ್ಸಿಗೆ ಹಾಕ್ಲಕತ್ತೆ. ನಿಮ್ಮ ಮತ್ತೆ ಐತಿದ್ದಿಲ್ವಾ? ಇತ್ತಿತ್ತಿಲ್ಲ ಬಾವಾಯ್ತು. ಅತ್ತೆ ನೀವೇನೋ ಕೆಲ್ಸಕ್ಕೆ ಹೋಗಿತ್ತೇನೋ, ಕೆಲ್ಸಕ್ಕೆ ಹೋಳಿ ಅಂತವ ಕಡೆದೇನೋ ಅಂತೂ ಇತ್ತಿತ್ತಿಲ್ಲ ಒಟ್ಟಿಗೆ. ಹಂಗೂ ಮಾವ ಊಟ ಮಾಡು ಅಂತ ಪಾಪ ಹುಸಿಂಸೆ ಬಂದಿಲ್ಲ. ಏನು ಊಟ ಮಾಡ್ತಾ ಕೂತ್ಕೊಳ್ಳೋನಲ್ಲಿ ಅಂದ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟೆ. ಇಲ್ಲ ಕಣ್ಮವ ಊಟ ಮಾಡ್ಕೊ ಬಂದೆ ಅಂದ್ಕೊಂಡು ಹೋಗಿ ನೋಡ್ಕೊಂಡು ಮಗನೂ ಇತ್ತಿತ್ತಿಲ್ಲ. ಈ ಸ್ಕೂಲ್ ತಕ ಹೋಗಿ ತಿಂಡಿ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಬಿಡು, ಹೆಂಗೋ ಒಳ್ಳೆ ಕೆಲಸ ಮಾಡಿದ್ದೆ ಜೊತೆಗೆ. ಸರಿ ನಡಿ, ಬರ್ತೀನಿ ನಾನು. ನಡಿಯಪ್ಪ ನಡಿ. ನಾಳೆ ಕಿತ್ಕೊಂಡ್ರೆ ಊನ್ಗೆ ಹೇಳ್ತೀನಿ. ಅವ ಅಕ್ಕನ ಕರ್ಕೊಂಡು ಜಯಕ್ಕನ ಕಿತ್ತಾಕೋತವ, ಇಬ್ಬರು ಸರ್ಕೊಂಡು ಕಿತ್ತಾಕ್ತಾರಂತೆ. ಬಾ ಬಿಸಿಲು, ಬಾ ನಡಿಯಪ್ಪ ಹೋಗೋದ ಮನೆ ತಕ್ಕೆ. ಏನು ಬಿಸಿಲು ಉರಿತಾ ಕುಂತದೆ ಈ ಪಾಟಿಯ. ನಡಿ ತಲೆಗಿರ ಸುತ್ತದು. ನಡಿ ಅಲ್ಲಿ ಮನೆ ತಗ ಕೂತ್ಕೊಂಡು ಇನ್ನೇನು ಕೆಲಸ? ಇನ್ನೊಂದುಗಳಿಗೆ ಇನ್ನೊಂದು 2 ಸಾಲ ಕಿತ್ತಾಕ್ಬಿಟ್ಟು ಬರ್ತೀನಿ. ಬೇಕಾದ್ರೆ ಬೆಳಗ್ಗೆ ಯಾರಿಗೂ ಬೇಡ, ಅವ್ರು ಬೇರೆ ಕೂಲಿ ಕುಡ್ಕೊಂಡು ಕೂತ್ಕೊಂಡ್ಯಾ? ನಿಮ್ಮ ಅವ್ನಿಗೆ ಹೇಳು ಹೊತ್ತಂತೆ ಎದ್ದು ಬಂದ್ಬಿಟ್ಟು ಒಂದು 10 ಗಂಟೆ 11 ಗಂಟೆ ಹೊತ್ತಿಗೆ ಒಂದಷ್ಟು ಆಯ್ತದೆ, ಒಂದು 2 ದಿನ ಕಿತ್ತಾಕ್ತದೆ ಜೊತೆಗೆ. ಜಾಸ್ತಿ ಇಲ್ಲಕ್ಕಂತೆ ಅಲ್ಲಿ ತಲೆಬೆಳಗ್ಗೆ ಒಂದೊಂದು ಕಾಣ್ತದೆ, ಚೆನ್ನಾಗಿ ಕಾಣಿಕಲ್ಲ ಅಂತ ಕಿತ್ತಾಕ್ತೀನಿ ಕತೆ ಹಂಗೆ. ಪಾಪ ನಡಿಯಪ್ಪ ಸುಮ್ಮನೆ ನೀನು. ಸುಮ್ಮನೆ ಓಸತಿ ಹೋದಾಗಲೇ ಅಲ್ಲಿ ಡಾಕ್ಟ್ರು ಬೈತಿದ್ರು. ಬಾ ನೀನು ಬಿಸಿಲು ಬೆಂಕಿಲಿ ಬೈಬೇಡ. ಆಗೆಲ್ಲ ಕಷ್ಟಪಟ್ಟು ಮಾಡಿಲ್ವ ನೀನು? ನೀನು ಕೆಲಸ ಮಾಡಲೇಬೇಕು ನೀನು, ಇಲ್ಲದೆ ಕೂತ್ಕೊತಿದ್ದೆ ಯಾರು ಹಾಕೋದಿದ್ರು. ನಾನು ಯಾವಾಗಂದ್ರೆ ಹಂಗಂದ್ರು ಕೂತ್ಕೊಂಡ್ರೆ ಕೆಲಸ ಸುಮ್ಮನಿಲ್ಲ ಮಗಲ್ಲ. ಮೈಕೇರಿ ಐತೆ ಸುಮ್ಮನೆ ಕೂತ್ತಾರೆ ಕೂತ್ಕೊಂಡು ಮನಿಕಂದ್ರೆ ಹಂಗೆ ಅದ ಒಂದ್ಗಡೆ ತಿರ್ಗಾಡಕ್ಕೆ ಹೋದ್ರೆ ಹೆಂಗೋ ಮೈ ಜೊತೆ ಹಗ್ರಾದಂಗೆ ಆಯ್ತು ಅನ್ಕೊಂಡು ಬರ್ತೀನಿ ಹಂಗೆ. ನಡಿ ಬೇಡಕತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.